ಐಟಿ ನೌಕರರಿಗೆ 12 ಗಂಟೆ ಕೆಲಸದ ಅವಧಿ ವಿಚಾರವನ್ನು ಕರ್ನಾಟಕ ಐಟಿ ಎಂಪ್ಲಾಯ್ ಯೂನಿಯನ್ ವಿರೋಧಿಸಿದೆ. ಕೆಐಟಿಯು ಜನರಲ್ ಸೆಕ್ರೆಟರಿ ಸುಹಾಸ್ ಅಡಿಗ ಮಾತನಾಡಿ, ಇದು ಆಧುನಿಕ ಗುಲಾಮಗಿರಿ ಎಂದಿದ್ದಾರೆ. ಕಾರ್ಮಿಕನ ವೈಯಕ್ತಿಕ ಜೀವನದ ಮೂಲಭೂತ ಹಕ್ಕಿನ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ಈ ತಿದ್ದುಪಡಿಗೆ ನಮ್ಮ ವಿರೋಧ ಇದೆ. ಈ ತಿದ್ದುಪಡಿಯ ಮೂಲಕ 3 ಶಿಫ್ಟ್ ಬದಲು 2 ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಕಂಪನಿಗಳಲ್ಲಿ 3 ಶಿಫ್ಟ್ ವ್ಯವಸ್ಥೆ ಅಸ್ತಿತ್ವದಲ್ಲಿದೆ. ಈಗ 12 ಗಂಟೆಯ ಅವಧಿ ಬದಲಾಯಿಸಿ 2 ಶಿಫ್ಟ್ ವ್ಯವಸ್ಥೆಗೆ ಹೋಗುವುದಕ್ಕೆ ದಾರಿ ಮಾಡಿಕೊಡಲಾಗ್ತಾ ಇದೆ. ಅಲ್ಲದೆ ಇದರಿಂದ 1/3 ಭಾಗದಷ್ಟು ಉದ್ಯೋಗಿಗಳು ಉದ್ಯೋಗದಿಂದ ಹೊರಹಾಕಲಾಗ್ತಾ ಇದೆ. ಇದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಐಟಿ ವಲಯದಲ್ಲಿ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಿದೆ. ಸಾವುಗಳು ಮತ್ತು ಆತ್ಮಹತ್ಯೆಗಳು ಹೆಚ್ಚಳವಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು.